ಮಾಡ್ಕೊಂಡು ತಗೊಂಬರೋಷ್ಟೊತ್ತಿಗೆ ಹಸುವಿಗೆ ನನ್ನ ಹೆಣ ಬಿದ್ದೋಗಿರುತ್ತೆ. ಜಾನಿ, ನೀವೇ ಚೂರು ಗೀ ರೈಸ್ ಕೊಟ್ಬಿಡಿ ಪ್ಲೀಸ್. ಕೊಡ್ತಿದ್ದೆ, ಆದ್ರೆ ನಾನು ಮಾಡಿರೋ ಅಡುಗೆ ನಿನ್ಗೆ ಇಷ್ಟ ಆಗಲ್ವೇ? ಜಾನಿ, ನನ್ನಿಂದ ತಪ್ಪಾಗೋಗಿದೆ. ಐ ಆಮ್ ಸೋ ಸಾರಿ. ಪ್ಲೀಸ್ ಗೀ ರೈಸ್ ಕೊಡಿ. ನೀನು ಹಿಂಗೆ ಕೇಳ್ಕೊಳ್ಳೋದು ನೋಡಿದ್ರೆ ನನಗೆ ತುಂಬ ಬೇಜಾರಾಗುತ್ತೆ. ತಗೋ, ಎಲ್ಲ ತಿನ್ನು. ತಿನ್ನು. ಜಾನಿ, ಗೌಡ್ರು ಊಟ ತಂದು ಕೊಡ್ತಿದ್ರಲ್ಲ, ಅದಕ್ಕಿಂತ ಇದೇ ರುಚಿಯಾಗಿದೆ. ಬಾಬಣ್ಣ ತಕೊಳ್ಳಿ, ನೀವು ಸಿಗ್ತೀನಿ. ಆಮೇಲೆ ಪುಟ್ಮಲಿ, ಸಿಂಹಗಳು ಕಾಡಲ್ಲಿದ್ರು ಒಂದೇ, ನಾಡಲ್ಲಿದ್ರು ಒಂದೇ. ಬೇಟೆ ಆಡ್ಕೊಂಡೇ ತಿನ್ನೋದು, ಬೇಡ್ಕೊಂಡು ತಿನ್ನಲ್ಲ. ಬಾಬಣ್ಣ ಊಟನಾರು ಮಾಡ್ಲಿಲ್ಲ, ತಕೊಳ್ಳಿ ನಿಮ್ಗೋಸ್ಕರ ಬಾದಾಮಿ ಹಾಲು ಮಾಡ್ಕೊಂಡ್ ಬಂದ, ಕುಡೀರಿ. ಬಾದಾಮಿ ಹಾಕಿದಯಾ? ಜಾಸ್ತಿನೇ ಹಾಕವ್ನಿ, ಕುಡಿದ್ ನೋಡಿ. ಸಿಂಹ ಅನ್ನ ತಿನ್ನಿಲ್ಲ ಅಂದ್ರು ಬಾದಾಮಿ ಹಾಲಾದ್ರೂ ಕುಡಿತಲ್ಲ. ಹಾಲನ ನೀರು ಕೊಟ್ರು ಕುಡಿತಿದ್ದಿ. ಸರಿ ಬಾಬಣ್ಣ ಏನೋ ಹೇಳ್ದಲ್ಲ, ಬುಡುಕಾಡೆ ಅಂದಿ. ಯಾಸ ಬದ್ಲಾದ್ರು ರಸ ಮಾತ್ರ ಹಂಗೆ ಅದೆ. ಅಲೋ ಚಂದನವ್ರೆ, ನೀವ್ ಹೇಳ್ದಂಗೆ ಮಾಡ್ತೀಯನಿ. ನಮ್ ಬಾಬಣ್ಣ ಬಾದಾಮಿ ಹಾಲು ಕುಡಿದ್ಬಿಟ್ರು. ಅಯ್ಯೋ ಸೋನಿ, ಯಾಕಪ್ಪ ಒಟ್ಟ ಗುಡು ಅಂತದ. ಪುಟ್ಮಲಿ ಬಂದಿ ಬಾಬಣ್ಣ. ಯಾಕ್ ಬಾಬಣ್ಣ ಅಮ್ಮೆ ಪುಟ್ಮಲಿ ಅಂತ ಕರಿತಾ ಇದ್ದೀನಲ್ಲ? ಪುಟ್ಮಲಿ ಸುಸ್ತಾಯ್ತದೆ. ಯಾಕ್ ಬಾಬಣ್ಣ, ಹೋಟ್ಲಲ್ಲಿ ಏನಾದ್ರು ತಿಂದು ಹೊಟ್ಟೆ ಕೆಡ್ಸ್ಕೊಂಡ್ರಿಯಾ? ಎಂತ ಮಾತು ಅಂತ ಅಡಿ ಅಮ್ಮೆ, ನಿನ್ ಬಿಟ್ಬಿಟ್ನ ಯಾವತ್ತಾರು ಹೋಟ್ಲಲ್ಲಿ ಉಂಡಿದಾನ? ಸುಳ್ಳು ಹೇಳಿದ್ರೆ ಹೊಟ್ಟೆ ನೋವು ಇನ್ನ ಜಾಸ್ತಿ ಆಯ್ತದೇನೆ. ಭಯ ಪಡ್ಬೇಡಿ, ಅವರು ಬೇರೆ ಯಾರು ಅಲ್ಲ, ನಿಮ್ಮ ಅಣ್ಣ ಬಾಬಣ್ಣ. ಚಂದನವ್ರೆ, ಯಾನ್ ಮಾತು ಅಂತ ಆಡಿರಿ. ನಮ್ ಬಾಬಣ್ಣ ಚಿಕ್ಕ ಚಡ್ಡಿ ಎಲ್ಲ ಹಾಕೊಳ್ಳಲ್ಲ, ನೀ ಉದ್ದು ಚಡ್ಡಿ ಹಾಕತ್ತಾರೆ. ಅದನ್ನ ನೋಡಿ ನಾನು ಇಷ್ಟಪಟ್ಟದ್ದು. ಇವಳಗ ನನ್ನ ಚಡ್ಡಿ ಮೇಲಿರೋ ಗಮನ ನನ್ನ ಮೇಲೆ ಇಲ್ಲ. ಪುಟ್ಮಲ್ಲಿ ಅವರೇ, ಚಡ್ಡಿ ಉದ್ದ ಇದೆಯಾ ಇಲ್ವಾ ಅನ್ನೋದು ಮುಖ್ಯ ಅಲ್ಲ, ಗೌಡ್ರು ಈ ಗೆಟಪ್ಪಲ್ಲಿ ಹೇಗೆ ಕಾಣ್ತಿದ್ದಾರೆ ಅನ್ನೋದು ಮುಖ್ಯ. ಚಂದನವ್ರೆ, ನೀವು ನನ್ನ ಜೊತೆಲಿ ಆಡ್ಕೊಳ್ಳಿ ಆಡ್ಬೇಡಿ. ಇವ್ರು ನೋಡಿದ್ರೆ ಆಕಾಶದಿಂದ ಇಳಿದು ಬಂದಿರೋ ಇಲಿಯಾನ ತರ ಕಾಣ್ತಾರೆ. ಪುಟ್ಮಲ್ಲಿ ಅವರೇ, ಅದು ಇಲಿಯಾನ ಅಲ್ಲ, ಏಲಿಯನ್. ಹಿಡಿದ್ರೆ ಚಾಡ ಹಂಗೆ ಕಾಣಿಸ್ತಾರೆ. ಆಮೇಲೆ ಪುಟ್ಮಲಿ ಖುಷಿ ಸರಿಯಾಗಿ ನೋಡಮ್ಮೆ, ನಾನೇ ನಿನ್ನ ಪ್ರಿಯ ಸಖ, ಪ್ರಾಣ ಸಖ, ಸೂಪರ್ ಮ್ಯಾನ್. ರೈ ಗೌಡ್ರೆ, ಸಾಕ್ ನಿಲ್ಲಿಸ್ರಿ ನಿಮ್ ಬಿಲ್ಡಪ್ನ. ಎಲ್ಲಾ ಗಾಡಿಗಳಿಗೂ ವೀಲ್ ಇರುತ್ತೆ, ಆದ್ರೆ ಆ ವೀಲಲ್ಲಿ ಗಾಳಿ ಇದೆಯಾ ಇಲ್ವಾ ಅನ್ನೋದು ಮುಖ್ಯ. ಅನೇಪ್ ನೋಡ್ರಿ, ನೀವು ಹೇಳೋದು ತಿಟಕಂಬಿಡಿ. ಆದ್ರೆ ಒಂದು ವಿಷಯನ ನೆನ್ಪಿಟ್ಕೊಳ್ಳಿ, ಟ್ರೈನ್ಗೂ ವೀಲ್ ಅದ, ಆದ್ರೆ ಅದ್ರೊಳಗೆ ಗಾಡಿ ಇಲ್ಲ, ಆದ್ರೂ ಅದು ಸ್ಟ್ರಾಂಗ್ ಆಗಿರ್ತದೆ. ಸರಿಯಾಗಿ ಹೇಳಿದ್ರಿ ಬಾಬಣ್ಣ. ಚಂದನವ್ರೆ, ಇವ್ರೇ ನಮ್ ಬಾಬಣ್ಣ ಅಂತ ನಂಬ್ತೀನಿ. ಬಾಬಣ್ಣ ಯಾನ ಇದು ನಿಮ್ ವೇಷ? ಯಾವ್ದಾದ್ರು ನಾಟಕದಲ್ಲಿ ಹುಲಿ ವೇಷ ಹಾಕೊಂಡಿದ್ರ? ಆಮೇಲೆ ಪುಟ್ಮಲಿ, ಇದು ಹುಲಿ ವೇಷ ಅಲ್ಲ ಕಮ್ಮಿ, ಸೂಪರ್ ಮ್ಯಾನ್ ವೇಷ. ನನ್ನ ಚಡ್ಡಿ ಬನ್ನಿ ವ್ಯಾಪಾರನ ಇಂಪ್ರೂವ್ ಮಾಡಕ್ಕ ನಾನೇ ಮಾಡಿರೋ ಪ್ಲಾನು. ಸಾರಿ, ಐ ಆಮ್ ವೆರಿ ಸಾರಿ. ಅನ್ನಪ್ಪನವ್ರ ಪ್ಲಾನು.
ಅದಕ್ಕೆ ಹೇಳೋದು ಚಂದನವ್ರು ಏನೇ ಮಾಡಿದ್ರು ಚಂದಾಗ್ ಮಾಡ್ತಾರೆ. ಇದೆಲ್ಲ ನಿಮ್ಗೋಸ್ಕರ ಪುಟ್ಟಮಲ್ಲಿ ಅವರೇ, ಅಂದ್ರೆ ಗೌಡ್ರಿಗೋಸ್ಕರ ಅಂದೆ. ನೀವು ಕಿರ್ಚ್ಕೊಂಡ್ರಿ ಅಂದ್ರೆ ನನಗೆ ಎಟಪ್ಪು ಸೂಪರು. ಗೌಡ್ರೆ ನೀವ? ನಾನು ಜಿರ್ಲೆಗೆ ಔಷಧಿ ಹೊಡಿಯೋನು ಮನೆಯೊಳಗೆ ಬಂದಿದ್ದಾನೆ ಅನ್ಕೊಂಬಿಟ್ಟಿದ್ದೆ. ಈ ಗೆಟಪ್ಲಿ ನಾನು ಜಿರ್ಲೆಗೆ ಔಷಧಿ ಹೊಡೆ ಅಂತಾರ ಕಂಡನ. ತರ ಅಲ್ಲ ಅವನೇ. ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಟಿದೆ ನಂಗೆ ಹಾರ್ಟ್ ಅಟ್ಯಾಕ್ ಆಗೋಗಿರೋದು. ಮಧುರ ಅವ್ರ ಹಂಗೆಲ್ಲ ಆಡ್ಬೇಡಿ. ನಿಮ್ಮ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ರೆ ನನ್ನ ಹಾರ್ಟ್ ಫೇಲ್ ಆಗ್ಬಿಡ್ತದೆ. ನಿಮ್ ಹಾರ್ಟ್ ಫೇಲ್ ಆದ್ರೆಷ್ಟು ಪಾಸ್ ಆದ್ರೆಷ್ಟು ನನ್ಗೇನಾಗ್ಬೇಕು? ಯಾಕೆ ಹೊಸ ವೇಷ? ಮಧುರ ಅವ್ರ ಇದು ವೇಷ ಅಲ್ಲ, ಪಟಪಟಿ ಚಡ್ಡಿ ಬನ್ನಿ ಸೂಪರ್ ಮ್ಯಾನ್ ಡಿಸೈನು. ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಇದನ್ನ ಯಾರಾದ್ರೂ ಫ್ಯಾಷನ್ ಡಿಸೈನಿಂಗ್ ಅಂತಾರ? ಯಾನ್ ಮಧುರ ಅವ್ರ ಹಿಂಗೆ ಹೋಗ್ಬಿಟ್ರಿ. ಈ ಗೆಟಪ್ನ ನೋಡ್ಬಿಟ್ಟು ಕ್ಯಾಲಿಫೋರ್ನಿಯಾದಿಂದ ನನ್ಗೆ 5 ಲಕ್ಷ ರೂಪಾಯಿ ಆರ್ಡರ್ ಕೊಟ್ಟಾರೇನಿ. ನಿಮ್ಮ ಕ್ಯಾಲಿಫೋರ್ನಿಯಿಂದ ಫೋನ್ ಬಂದಿರಲ್ಲ, ಆಫ್ರಿಕಾದಿಂದ ಫೋನ್ ಬಂದಿರುತ್ತೆ. ಅಲ್ಲಿ ಕೋತಿಗಳು ಜಾಸ್ತಿ ಇದೆಯಲ್ಲ, ಅವಕ್ಕೆ ಆರ್ಡರ್ ಕೊಟ್ಟಿರ್ತಾರೆ. ಮಧುರ ಅವ್ರ ಈ ಗೆಟಪ್ನ ಫೇಸ್ಬುಕ್ ಅಲ್ಲಿ ನೋಡ್ಬಿಟ್ಟು ಲೈಕು ಕಾಮೆಂಟು ಚಾನೆ ಬಂದವ. ನೀವು ನೋಡೋರು ಹಿಂಗಂತ ಇದಾರಿ. ಗೊತ್ತಾಯ್ತು ಬಿಡಿ, ನನ್ನ ಹೋಗಳಕ ನಿಮ್ಗೆ ನಾಚಿಕೆ ಆಯ್ತದಲ್ವಾ, ಅದಕ್ಕೆ ಕಾಮಿಡಿ ಮಾಡ್ತಾ ಇದ್ದಾರೆ. ಗೌಡ್ರೆ ನಿಮಗೆ ಗೆಟಪಲ್ಲಿ ನಂಗೆ ನೋಡಕ್ ಆಗ್ತಿಲ್ಲ. ಇನ್ನೊಂದ್ ಸ್ವಲ್ಪ ಇದೇ ಡ್ರೆಸ್ಸಲ್ಲಿ ನನ್ನ ಕಣ್ ಮುಂದೆ ಇದ್ರೆ ಹುಚ್ಚ ಆಸ್ಪತ್ರೆಗೆ ಫೋನ್ ಮಾಡಿ ನಿಮ್ಮನ್ನ ಎತ್ತಕೊಂಡು ಹೋಗಕ್ ಹೇಳ್ತೀನಿ. ಮಧುರ ಅವ್ರು ಯಾಕಂಗೆ ಬೈದು ಬಿಟ್ರು? ಈ ಆಸ್ತಲ್ಲಿ ನಾನು ಆಪಟಿ ಕೆಟ್ಟಕ್ಕಂಡನ. ಅಡ ಬಾಳೆಹಣ್ಣು ಹಟ್ಟಿಲಿರೋ ಬಾಳೆಹಣ್ಣ ನೀ ತಿನ್ನೋದಲ್ದೆ ಇನ್ನೊಂದು ಕಪ್ಪಿ ಬೇರೆ ತಂದು ಸೇರಿಸ್ಕೊಂಡಿದ್ದೆ. ಮೊದ್ಲದ್ನ ಆಚೆ ಕಳ್ಸೋಣ. ಆ ಕಪಿ ಬೇರೆ ಯಾರು ಅಲ್ಲ, ಅಲ್ಲಿ ನೋಡು. ತೊಂದ್ರೆ ಇಲ್ಲ, ಈ ಹಾಸ್ಟೆಲ್ ಜೊತೆಗೆ ಕಾಣಿಸ್ತಾವ್ನಿ. ನಿಂಗೇನ್ ಉಷ್ಣ ಕಡ್ದೈತಾ? ಈ ವೇಷ ಹಾಕೊಂಡಿದ್ಯಲ್ಲ. ತಗದು ಬುಟ್ಟ ಅಂದ್ರೆ ಹಾಕೊಂಡ್ರೆ ಚಡ್ಡಿ ಉದ್ರೋಗ್ಬಿಡ್ಬೇಕು. ಏ ಬಾಳೆಹಣ್ಣು, ಇದು ಈಗಿನ ಕಾಲದ ಪಟಾಪಟಿ ಚಡ್ಡಿ ಬನ್ನಿ ಸೂಪರ್ ಮ್ಯಾನ್ ವ್ಯಾಚ ಕೂಡ. ಫೋನು ಇವಾಗ ಸೂಪರ್ ಮ್ಯಾನ್ ಚಡ್ಡಿ ಉದ್ರೋಗ್ಬಿಡ್ತದೆ. ಯಾರ್ ಚಡ್ಡಿ ಉದುರ್ಸಿರೋ ಅಂತ ನಾನು ನೋಡೇ ಬಿಡ್ತೀನಿ. ಬಾಳೆಹಣ್ಣು ಅವ್ವ ಫೋನ್ ಮಾಡ್ಬಿಟ್ಟಳ. ಬಿರ್ಬೇಣ್ಣ ಫೋನ್ ಎತ್ತು, ಇಲ್ಲಾಂದ್ರೆ ಅಟ್ಟಿಗೆ ಬಂದು ಚಡ್ಡಿ ಉದ್ರಸೋ ಬದಲು ಇರೋ ಬರೋದೆಲ್ಲ ಉದ್ರಿಸ್ಬಿಡ್ತಾಳೆ. ಎವಳವ ಲೇ ತನಕಾಯೋನೆ ಎಲ್ಲಾದ ನಿನ್ ವೇಷ? ಯಾನ್ ಹೇಳ್ತಾ ಇದ್ದಾವ? ನಾ ಯಾವ ವ್ಯಾಸ ಹಾಕೊಂಡಿದ್ದಾನು? ನೀನ್ ನನಗೆ ವಾಟ್ಸಾಪ್ನಾಗೆ ಕೋತಿ ಕುಣ್ಸೋಂತರ ಇರೋ ಫೋಟೋ ಕಳ್ಸ್ಬಿಟ್ಟು ಪ್ರಶ್ನೆ ಬೇರೆ ಕೇಳಿಯಾ? ಅವ ನೀನತ್ತಾನೆ ಬೈದೆ ನನಗ್ ಚಡ್ಡಿ ಬನ್ನಿ ವ್ಯಾಪಾರ ಮಾಡಕ್ ಬರಲ್ಲ ಅಂತ. ಅದಕ್ಕೆ ಹೊಸ ದಾರಿ ಕಂಡು ಹಿಡ್ಕೊಂಡಿನಿ. ಅವ ಇದು ಲೇಟೆಸ್ಟ್ ಪಟಾಪಟಿ ಚಡ್ಡಿ ಸೂಪರ್ ಮ್ಯಾನ್ ಡಿಸೈನು. ನಿನ್ ಮುಖ ಮುಚ್ಚ. ಡಿಸೈನ್ ಅಂತೆ ಡಿಸೈನು. ಒಳಗ್ ಹಾಕೊಳ್ಳೋ ಚಡ್ಡಿಯ ಯಾರಾದ್ರೂ ಮೇಲ್ ಹಾಕೊಂಡಾರೆಲ್ಲ? ಅವಯ್ ಇದೆಲ್ಲ ನಿನಗೆ ಗೊತ್ತಿಲ್ಲ, ಸುಮ್ಮನಿರವ. ಅಲ್ಲಿ ಹೆಂಗ್ಸು ನನ್ನ ಬಿಸ್ನೆಸ್ ಈಗ ಕ್ಯಾಲಿಫೋರ್ನಿಯಾ ಗಂಟ ಹೋಗದೆ. ಬಾಯಿ ಮುಚ್ಕೊಂಡು ನಿನ್ ವ್ಯಾಪಾರನ ನೆಟ್ಟಗ್ ಮಾಡ್ದೋ ಸರಿ, ಇಲ್ಲಂದ್ರೆ ನಾನು ಅಲ್ಲಿಗೆ ಬಂದು ನಿನ್ ಸೂಪರ್ ಮ್ಯಾನ್ ಯಾಸನ ಕಿತ್ತು ಡಾಬರ್ ಮ್ಯಾನ್ ಮಾಡ್ಬಿಡ್ತೀನಿ. ಅವಯ್ ಇದೆಲ್ಲ ನಿನಗೆ ಗೊತ್ತಾಗಲ್ಲ, ಸುಮ್ಮನಿರವ. ಏಯ್ ನಾನು ನೀನ್ ಎತ್ತವ್ವ ಕಣ್ಲ, ನನಗೆ ಗೊತ್ತಾಗಲ್ಲ ಅಂದ್ಯಾ? ಸುಮ್ಮನೆ ನಾ ಹೇಳ್ದಂಗ್ ಮಾಡು. ಈಗ ಮಡಗು ಫೋನು. ಆಯ್ತು, ನನಗೆ ಬುದ್ಧಿ ಹೇಳಕ್ ಬರ್ತಾನೆ. ಅಮ್ಮಣ್ಣ, ನಿಮ್ ಕಾಲ್ ಮಾತ್ರ ಕಾಣ್ತಾ ಇದೆ, ತಲೆ ಕಾಣ್ತಾ ಇಲ್ಲ. ಅದಕ್ಕೆ ಹೇಳುದು ಉತ್ತರ ದಿಕ್ಕಕ್ಕೆ ತಲೆಕ ಮಲ್ಕಬೇಡಿ ಅಂತ. ಇದು ಶಿರಶಾಸನ ಕಮ್ಮಿ. ಇದನ್ನ ಮಾಡದೇ ಇರೋದಕ್ಕೆ ಅಣ್ಣಪ್ಪನವರು ಹೋಗ್ಬಾರ್ದ ವಯಸ್ಸಲ್ಲಿ ಹೊಗೆ ಹಾಕಿಸ್ಕೊತಾ ಇರೋದು. ನನ್ಗೆ ಯಾಕೋ ತುಂಬಾ ಎದೆ ನೋವ್ತಿದೆ. ಡಾಕ್ಟರ್ ಫೋನ್ ಮಾಡು. ಯಾನ ಇದು ಎಣದ್ ಮುಂದೆ ಕುಣಿತಾ ಇದ್ದೀರಿ? ಆಮೇಲೆ ಬಿಟ್ಬಲಿ ಇನ್ನೊಂದು ದೋಸೆ ಹೊತ್ಲಿ ಎಣ ಬೀಳೋದಂತ ಗ್ಯಾರಂಟಿ. ಅದು ಯಾರು ಸೆಲೆಬ್ರೇಷನ್ ಅಂತ ಹೇಳಪ್ಪ. ಅಣ್ಣಪ್ಪನವರು ಹೋಗ್ಬಿಟ್ರಾ?